ಮನುಷ್ಯ ವರ್ಷ ವರ್ಷ ಕಳಿತಾ ದೊಡ್ಡ ಮನುಷ್ಯ ಆಗ್ತಾನೆ. ಆದ್ರೆ ಅವನು ಯಾವತ್ತೂ ಮರಿಬಾರ್ದಂತದ್ದು ನಾಲ್ಕೇ ನಾಲ್ಕು ವಿಷಯ: ಮಾತಾ, ಪಿತಾ, ಗುರು, ದೈವ. ಮಾತಾ ಚ ಪಾರ್ವತಿ ದೇವಿ, ಪಿತಾ ದೇವೋ ಮಹೇಶ್ವರ, ಬಾಂಧವ ಶಿವಭಕ್ತಶ್ಚ, ಸ್ವದೇಶೋ ಭುವನತ್ರಯಂ. ತಾಯಿಯಲ್ಲಿ ಪಾರ್ವತಿನ, ತಂದೆಯಲ್ಲಿ ಮಹಾದೇಶ್ವರನ. ಇರೋರಲ್ಲಿ ಶಿವನ ಭಕ್ತರನ್ನು ನೋಡುವಂತ. ಜೊತೆಗೆ ತಾಯಿ ಕೊಟ್ಟು ಪ್ರೀತಿನ, ತಂದೆ ಪಟ್ಟ ಕಷ್ಟನ ಯಾವ ಮಗ ಮರೆಯೋದಿಲ್ವೋ ಅವನು ಗುರುನ ತಾನಾಗೆ ಭಕ್ತಿನ ನೋಡ್ತಾನೆ. ಯಾವ ವ್ಯಕ್ತಿ ಗುರುಗೆ ಭಕ್ತಿ ತೋರಿಸ್ತಾನೋ ಅವನಿಗೆ ದೈವ ಜೊತೆಯಾಗಿ ನಿಲ್ಲುತ್ತೆ. ಯೂನಿಫಾರ್ಮ್ ಹಾಕಿರೋ ಮಕ್ಕಳು ಅದನ್ನ ಬಿಚ್ಚಿ ಒಂದು ಫಾರ್ಮ್ಗೆ ಬರಬೇಕು ಅಂತಂದ್ರೆ ಈ ನಾಲ್ಕು ವಿಷಯನ ಆ ಮಕ್ಕಳು ತಲೆಯಲ್ಲಿ ಇಟ್ಕೊಳ್ಳೇಬೇಕು. ಅನ್ನ ತನ್ನ ಹೊಟ್ಟೆನ ತುಂಬಿಸಿದ್ರೆ ಅಕ್ಷರ ತನ್ನ ದೇಶದ ಭವಿಷ್ಯನೇ ಬೆಳಗುವಂತಹ ಕೆಲಸ ಮಾಡುತ್ತೆ. ಕ್ಯಾಂಡಿ ತಿನ್ನೋ ಮಕ್ಕಳನ್ನ ಕ್ಯಾಂಡಲ್ ಆಗಿ ಪರಿವರ್ತನೆ ಮಾಡಿ ಇಡೀ ದೇಶಕ್ಕೆ ಬೆಳಕು ಕೊಡೋ ಹಾಗೆ ಮಾಡೋ ಜಾಗ ಇದು. ಇದನ್ನ ಅರ್ಥ ಮಾಡ್ಕೊಂಡ ಮಕ್ಕಳು ದೇಶದ ಆಸ್ತಿ ಆಗ್ತಾರೆ, ಹೆತ್ತೋರ್ಗೆ ಅಸ್ತಿತ್ವ ಆಗ್ತಾರೆ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೂಪರ್ ಕಣ ಸೂರ್ಯ. ಇದಕ್ಕೇನೆ ನಿಮ್ ಮಾತು ಎಲ್ರಿಗೂ ಇಷ್ಟ ಅಂತ ಹೇಳೋದು. ಒಳ್ಳೆ ಮಾತುಗಳು ಕಂದ. ನುಡಿ ಹಿತವಾಗಿರ್ಬೇಕು ಅಂದ್ರೆ ಹಿತ ನುಡಿಗಳು ಈ ತರ ಇರ್ಬೇಕು. ನೋಡ್ದ ಮನೋಜ, ಈ ತರ ಕಣ ಮಾತಾಡೋದಲ್ಲೇ. ಏನ್ ಮಾತಾಡೋದು ಲೊಟ್ಟೆ ಅಲ್ಲ, ಒಂದು ಚೂರು ಸೈನ್ಸ್ ಇಲ್ಲ, ಮ್ಯಾಥ್ಸ್ ಇಲ್ಲ, ಸೋಷಿಯಲ್ ಅಂತೂ ಇಲ್ವೇ ಇಲ್ಲ. ಅದೇನದು ಒಳ್ಳೆ ಮಾತಾಚಿ ಪಿತಾಚಿ ಅನ್ಕೊಂಡು ಒಳ್ಳೆ ಪಿಚಾಚಿ ಅಲ್ವೋ, ಪಿತಾಶ್ರೀ. ಅವನ್ ಕಣ್ಣಲ್ಲಿ ನಾವ್ ಹೇಗ್ ಕಾಣ್ತಿದ್ವೋ ಅದ್ರ ಹಾಗೆ ಹೇಳ್ತಾ ಇದ್ದೇನೆ. ಹೋಗ್ಲಿ ಬಿಡೋರು ದರಿದ್ರ ಮುಂಡೆ. ಆಗಲ್ಲಪ್ಪ. ಭಾಷಣ ಮಾಡಿದ್ರೆ ಹೆಂಗಿರ್ಬೇಕು ಗೊತ್ತಾ? ಯೂತ್ಸ್ ಎದೆಗೆ ತೂತ್ ಬಿದೋಗ್ಬೇಕು. ನಾವು ಹೇಳೋ ಮಾತು ಅವರ ಹೃದಯದ ಒಳಗೆ ಹಂಗ ಹೋಗಿ ಸೆಟ್ ಆಗ್ಬಿಡ್ಬೇಕು. ಆಹಾ, ಅಂತ ದೊಡ್ಡ ಭಾಷಣ ಮಾಡೋ ಹಾಗಿದ್ರೆ ನೀನ್ ಮಾಡಪ್ಪ ನೋಡೋಣ. ಮಾಡ್ತೀನಿ, ಮಾಡಿ ತೋರಿಸ್ತೀನಿ ನೋಡು. ಮಾಡ್ಬಿಟ್ಟ ನೀವೆಲ್ಲ ಚಪ್ಪಾಳೆ ಹಾಕ್ಬಿಟ್ರು. ಇದು ನೋಡು, ಗೊತ್ತಾಯ್ತು. ಅಯ್ಯೋ ಗೊತ್ತಾಯ್ತು ಬಿಡಪ್ಪ. ನೋ, ವಿ ಆರ್ ಇನ್ ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. AI is the revolution now. Trust me and be like me. By the way, you know the visionaries? AI will change the whole world just like me. ಮನೋಜ, ಇಂಗ್ಲಿಷ್ ಅಲ್ಲಿ ಬಲೆ ಮಾತಾಡ್ತಿದ್ಯಾ? ಮಾತಾಡ. Yes, ma'am. The key to success is ಅದ್ರ ಬಗ್ಗೆ ಬಿಡೋ, ನೀನ್ ಮಾತಾಡೋ. ಮಾತಾಡು. the key to success is ಎಲ್ಲ ನಾಯಿ ನನ್ ಮಗಂದ 5 ಡಿಗ್ರಿ ಮನೋಜ್ ಅಷ್ಟು ಸೀರಿಯಸ್ ಆಗಿ ಸ್ಪೀಚ್ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಾಯಿ ಬೊಗ್ಳುತ್ತೀಯಾ? ಈ ಹೋಗ್ತೀಯಾ ತೆಗೆದು ಬಿಡ್ಲಾ? ಬೊಗ್ಳಂಗಿದ್ರೆ ಹೋಗಿ ನಿಮ್ ಓನರ್ ಹತ್ರ ಬೊಗ್ಳಕೋ, ಇಲ್ಲ ಬೀದಿಲಿ ಬೊಗ್ಳಕೋ. ಬಂದು ನಮ್ಮನೆ ಮುಂದೆ ಯಾಕೆ ಬೊಗ್ಳುತ್ತಾ ಇದೀಯಾ? ಹೋಗಲ್ವಾ? ಹೋಗ್ತೀಯಾ ತೆಗೆದು ಬಿಡ್ಲಾ? ನನ್ನ ಹತ್ರನೇ ತೋರಿಸ್ತೀಯಾ? ಪ್ರೀತಿಯಿಂದ ಹೇಳ್ದಾಗ ಕೇಳ್ಬೇಕಿತ್ತು, ಸುಮ್ನೆ ಕಲೆ ಹೊಡ್ಸ್ಕೋಬೇಕಾಗಿತ್ತಾ? ಏಯ್, ಏನಾಯ್ತು? ಆ ನಾಯಿನ ಹೊಡೆದು ಮಲಗಿಸ್ಬಿಟ್ಟೆ. ನಾನು ಇವಾಗ ಆರಾಮಾಗಿ ಮಾತಾಡ್ಬೋದು. ಮನೋಜ್, ಯಾರು ಕರೆದಿದ್ದು? ನೀವಾ? ಎಕ್ಸ್ಕ್ಯೂಸ್ ಮೀ ಮಿಸ್ಟರ್, ಸ್ಮಾಲ್ ಕರೆಕ್ಷನ್. 5 ಡಿಗ್ರಿ ಮನೋಜ್. ನಮ್ ಜೀನಿಗೆ ಯಾಕ್ರಿ ಕಲೆಯಲ್ಲಿ ಹೊಡೆದಿದ್ದು? ಅದ್ ಯಾಕ್ ನಾನ್ ಪಾಸ್ ಕೊಡ್ಬೇಕಂತ ಹೋಗ್ಲಿದ್ದು? ರೀ, ನಾಯಿ ಅಂದ್ರೆ ಬೊಗಳುತ್ತೆ. ಕಲ್ಲಿರದೆ ಬೀಸಕ್ಕಪ್ಪ. ಓಹೋ, ಹಿಂಗೆಲ್ಲ ಮಾತಾಡಿದ್ರೆ ನಮ್ಮ ಜೀನಿ ನಾಗರಾವ್ ಇದ್ದಂಗೆ ಮಸ್ತ್ರ ಇಟ್ಕೊಂಡು ಕಚ್ಚು ಬಿಡ್ತದ ನೋಡಿ. ಹಂಗ ಆಗ್ಬಾರ್ದು ಅಂದ್ರೆ ನಾನು ಏನ್ ಮಾಡ್ಬೇಕು ನಾಯಿ ಅಂಕಲ್? ಅದು ಅದ್ರ ಟ್ರೀಟ್ಮೆಂಟ್ಗೆ ದುಡ್ಡು ಕೊಡಿ, ನಾನ್ ಸಮಾಧಾನ ಮಾಡ್ಕೋತೀನಿ. ನಾನು ಆಯ್ತಾಯ್ತು, ಇರಿ ಕೊಡ್ತೀನಿ. ಇರಿ. ಏನು ಇದು ನಾಯಿಗೂ ಟ್ಯಾಕ್ಸು? ತಗೊಳ್ಳಿ. ಏನ್ರಿ ಇದು 50 ರೂಪಾಯಿ ಕೊಡ್ತಾ ಇದ್ರಿ? ಇನ್ನೆಷ್ಟು ಬೇಕು? ಕನಿಷ್ಠ ಪಕ್ಷ 1,000 ಆಗುತ್ತೆ ಟ್ರೀಟ್ಮೆಂಟ್ಗೆ. 1,000? ಅಯ್ಯೋ ದೇವ್ರೆ, ಏನಮ್ಮ ಇದು? ತಗೊಳ್ಳಿ 1,000 ರೂಪಾಯಿ. ಸರಿ. ಮಿಸ್ಟರ್ ಬರ್ರಿ ಇಲ್ಲಿ. ಕೊಡ್ರಿ 50 ರೂಪಾಯಿ ವಾಪಸ್ಸು. ಹೋಗ್ರಿ. ಏನಮ್ಮ ಇದು ಸುಮ್ನೆ 1,000 ರೂಪಾಯಿ ಹೊಟ್ಟೋಯ್ತು? ನೋಡಯ್ಯ ಮನೋಜ, ಹಿಂಗೆಲ್ಲ ಟುಸ್ಸು ಪುಸ್ಸು ಅಂತ ಇಂಗ್ಲಿಷ್ ಏನೋ ಬೊಗಳ ಬದಲು ಸೂರ್ಯ ಹೇಳ್ದಂಗೆ 4 ಕನ್ನಡದ ಹಿತುಗುಚ್ಚಗಳನ್ನ ಬಹಳ ಚೆನ್ನಾಗಿ ಹೇಳ್ಬಿಟ್ಟು ಬಾರಯ್ಯ ಸಾಕು. ಸುಮ್ನೆ ಇಂಗ್ಲಿಷ್ ಬಿಟ್ಟು ಸಿಂಗ್ಳಿಗೆ ತರ ಆಡ್ಬೇಡ ಕಣಯ್ಯ. ಆಳದೋನೆ ಮಾತಾ ಪಿತ್ತ. ಆಳದೋನೆ ಪಿತ್ತ ಅಲ್ಲ ಕಣೋದು. ಪಿತ ಅಂದ್ರೆ ತಂದೆ ಅಂತ ಕನ್ನಡ ಹೇಳು. ಅಪ್ಪ ಅಂತ ಹೇಳ್ಬೋದ್ರ? ಅದೇನು ಪಿತ್ತ ಅಂತ ಹೇಳ್ಬೇಕು? ಅದನ್ನೇ ಹೇಳು ಸಾಯಿ, ಅಪ್ಪ ಅಂತ ಹೇಳು ಸಾಕು. ನಮ್ಮ ಅಪ್ಪ ಹೇಳ್ದಂಗೆ ಹಿಂಗೆ ಹೇಳ್ಬಿಡ್ಬೇಕು ಮಕ್ಳಿಗೆ. ಹರಿದ್ರದೋನೆ, ಹಾಳದೋನೆ,